ಫ್ರೆಂಡ್ಸ್, ಇವತ್ತು ಸಸ್ಯಗಳಲ್ಲಿ ಅಧ್ಯಾಯ 1 7ನೇ ತರಗತಿ ಸಸ್ಯಗಳಲ್ಲಿ ಪೋಷಣೆಯನ್ನು ನೋಡೋಣ. ಸೊ ಎಲ್ಲ ಜೀವಿಗಳಿಗೇನಪ್ಪ ಅಂತಂದ್ರೆ ಆಹಾರದ ಅವಶ್ಯಕತೆಗಳೇ ಇವೆ ಎಂಬುದು ನಮಗೆ ಗೊತ್ತು. ಸೊ ಹಾಗಾಗಿ ನಾವು 6ನೇ ತರಗತಿಯಲ್ಲಿ ಏನಪ್ಪ ಅಂತಂದ್ರೆ ಆಹಾರದ ಘಟಕಗಳನ್ನು ನೋಡಿದ್ದೇವೆ. ನಾವು ಕಾರ್ಬೋಹೈಡ್ರೇಟು, ಪ್ರೋಟೀನು, ವಿಟಮಿನು, ಖನಿಜಗಳು, ನೀರು, ನಾರು ಇವೆಲ್ಲ ಏನಪ್ಪ ಅಂತಂದ್ರೆ ಆಹಾರದ ಘಟಕಗಳನ್ನು 6ನೇ ತರಗತಿಯಲ್ಲಿ ಕಲ್ತಿದ್ದೀರ. ಸೊ ಈ ಆಹಾರದ ಘಟಕಗಳಿಗೆ ಏನಪ್ಪ ಅಂದ್ರೆ ನಾವು ಪೋಷಕಗಳು ಅಥವಾ ನ್ಯೂಟ್ರಿಯೆಂಟ್ಸ್ಗಳು ಎಂದು ಕರೆಯುತ್ತೇವೆ. ಸೊ ಈ ಎಲ್ಲ ಜೀವಿಗಳು ಏನಪ್ಪ ಅಂತಂದ್ರೆ ಆಹಾರದ ಅವಶ್ಯಕತೆ ಇರುವುದರಿಂದ ಇವೇನಪ್ಪ ಅಂತಂದ್ರೆ ಸಸ್ಯಗಳು ಅಥವಾ ಪ್ರಾಣಿಗಳು ಏನಪ್ಪ ಅಂತಂದ್ರೆ ಇವುಗಳು ಜೀವಿಸಲು ಆಹಾರ ಬೇಕು. ಹಾಗಾಗಿ ಸೊ ಈ ಪೋಷಕಗಳನ್ನು ಎಲ್ಲಿಂದ ಪಡೆದುಕೊಳ್ತಾವಪ್ಪ ಅಂತಂದ್ರೆ ಸಸ್ಯಗಳು ಏನಪ್ಪ ಅಂತ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಮೂಲಕ ಆಹಾರವನ್ನು ಪಡೆದುಕೊಂಡರೆ, ಪ್ರಾಣಿಗಳು ಮತ್ತು ಇತರ ಎಲ್ಲ ಜೀವಿಗಳು ಏನಪ್ಪ ಅಂತಂದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಏನಪ್ಪ ಅಂತಂದ್ರೆ ಸಸ್ಯಗಳ ಮೇಲೆ ಅವಲಂಬಿತವಾಗಿವೆ ಅಂತ. ಇಲ್ಲಿ ನೋಡಿ ಬೂಜೋಗ ಒಂದು ಡೌಟ್ ಬರುತ್ತೆ, ಸಸ್ಯಗಳು ತಮ್ಮ ಸ್ವಂತ ಆಹಾರವನ್ನು ಹೇಗೆ ತಯಾರಿಸಿಕೊಳ್ಳುತ್ತವೆ ಅಂತ. ಸೊ ಸಸ್ಯಗಳಲ್ಲಿ ಪೋಷಣಾ ವಿಧಾನಗಳನ್ನು ಪ್ರಮುಖವಾಗಿ 2 ನೋಡ್ತೀವಿ ನಾವು. ಏನಪ್ಪ ಅಂತಂದ್ರೆ ಈ ಸಸ್ಯಗಳಲ್ಲಿ ಏನಪ್ಪ ಅಂತಂದ್ರೆ ನಾವು ಪೋಷಣಾ ವಿಧಾನಗಳನ್ನು ನೋಡ್ತೇವೆ. ಅಂದರೆ ಪೋಷಣಾ ವಿಧಾನಗಳಲ್ಲಿ 2 ನೋಡ್ತೀವಿ ನಾವು, ಸ್ವಪೋಷಕಗಳು ಮತ್ತು ಪರಪೋಷಕಗಳಂತ. ಸೊ ಸಸ್ಯಗಳು ಏನಪ್ಪ ಅಂತಂದ್ರೆ ಸ್ವಪೋಷಕಗಳಾಗಿರ್ತವೆ. ಸ್ವಪೋಷಕಗಳು ಅಂತಂದ್ರೆ ಜೀವಿಗಳು ಸರಳವಾದ ಪದಾರ್ಥಗಳಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂಥ ವಿಧಾನಕ್ಕೆ ಏನಪ್ಪ ಅಂತಂದ್ರೆ ಸ್ವಪೋಷಿತ ಪೋಷಣೆ ಅಥವಾ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಆಟೋ ಅಂತಂದರೆ ಸ್ವಂತ ಅಂತ ಅರ್ಥ, ಟ್ರೋಪೋಸ್ ಅಂದರೆ ಪೋಷಣೆ ಅಂತ. ಆದ್ದರಿಂದ ಸಸ್ಯಗಳಿಗೆ ಏನಪ್ಪ ಅಂದ್ರೆ ಸ್ವಪೋಷಕಗಳು ಅಂತ ಕರೀತೇವೆ ನಾವು. ಆಮೇಲೆ ಪ್ರಾಣಿಗಳು ಮತ್ತು ಇತರ ಜೀವಿಗಳು ಏನಪ್ಪ ಅಂತ ಪರಪೋಷಕಗಳಾಗಿರ್ತವೆ, ಹೆಟ್ರೋಟ್ರೋಪ್ಸ್ ಆಗಿರ್ತವೆ. ಅಂದರೆ ಇವು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವುದಿಲ್ಲ, ಇವು ಇತರ ಜೀವಿಗಳ ಮೇಲೆ ಏನಪ್ಪ ಅಂತಂದ್ರೆ ಅವಲಂಬಿತವಾಗಿರ್ತವೆ. ಹಾಗಾಗಿ ಇವು ಹೆಟ್ರೋಟ್ರೋಪ್ಸ್ ಅಂತಾರೆ. ಹೆಟ್ರೋ ಅಂತಂದರೆ ಇತರ, ಟ್ರೋಪ್ಸಪ್ಪ ಅಂತಂದ್ರೆ ಪೋಷಣೆ ಅಂತ ಇರ್ತವೆ. ಸೊ ಈಗ ಪಹಲಿಗೆ ಒಂದು ಡೌಟ್ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್, ನೀರು, ಖನಿಜಗಳಿಂದ ನಮ್ಮ ದೇಹವು ಸಸ್ಯಗಳಂತೆ ಏಕೆ ಆಹಾರವನ್ನು ತಯಾರಿಸಲಾರದು ಅಂತಂದ್ರೆ, ಯಾಕೆ ತಯಾರಿಸಿಕೊಳ್ಳಲು ಆಗೋದಿಲ್ಲಪ್ಪ ಅಂತಂದ್ರೆ ಸಸ್ಯಗಳಲ್ಲಿ ಆಹಾರವನ್ನು ತಯಾರಿಸುವ ಕಾರ್ಖಾನೆಗಳಿರ್ತವೆ. ಆ ಕಾರ್ಖಾನೆಗಳು ಯಾವಪ್ಪ ಅಂತಂದ್ರೆ ಎಲೆಗಳು ಅಂತ ಹೇಳ್ಬೋದು. ಈ ಎಲೆಗಳಲ್ಲಿ ಏನಪ್ಪ ಅಂತಂದ್ರೆ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಆ ಒಂದು ಕ್ರಿಯೆಗೆ ಏನಪ್ಪ ಅಂತಂದ್ರೆ ದ್ಯುತಿ ಸಂಶ್ಲೇಷಣೆ ಎಂದು ಕರೆಯುತ್ತೇವೆ. ಸೊ ದ್ಯುತಿ ಸಂಶ್ಲೇಷಣೆ ಎಂದರೆ ಏನಪ್ಪ ಅಂತಂದ್ರೆ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಒಂದು ಪ್ರಕ್ರಿಯೆಗೋಸ್ಕರ ಏನಪ್ಪ ಅಂತಂದ್ರೆ ಈ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ಸೂರ್ಯನ ಬೆಳಕು ಇವುಗಳ ಮೂಲಕ ಏನಪ್ಪ ಅಂತಂದ್ರೆ ತಮ್ಮ ಮೂಲಕ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಸಸ್ಯಗಳಲ್ಲಿ ಏನಪ್ಪ ಅಂತಂದ್ರೆ ವಿಶೇಷವಾದಂತಹ ಒಂದು ರಚನೆಗಳು ಇರ್ತವೆ. ಈ ಕಾವಲು ಜ್ಯೂಸ್ ಗಾರ್ಡ್ ಸೆಲ್ಸ್ ಅಂತ ಹೇಳ್ತೇವೆ. ಸೊ ಆ ಗಾರ್ಡ್ ಸೆಲ್ಸ್ಗಳ ಮಧ್ಯೆ ಏನಪ್ಪ ಅಂದ್ರೆ ಪತ್ರರಂಧ್ರಗಳು ಇರ್ತವೆ, ಸ್ಟೊಮಟ ಅಂತ. ಅವುಗಳ ಮೂಲಕ ಕಾರ್ಬನ್ ಡೈಆಕ್ಸೈಡನ್ನು ಪಡೆದುಕೊಳ್ಳುತ್ತವೆ ಮತ್ತು ಬೇರಿನ ಮೂಲಕ ಖನಿಜ ಮತ್ತು ಈ ನ್ಯೂಟ್ರಿಯೆಂಟ್ಸ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಮತ್ತು ಸೂರ್ಯನಿಂದ ಏನಪ್ಪ ಅಂತಂದ್ರೆ ಸಸ್ಯದ ಎಲೆಗಳಲ್ಲಿರುವಂಥ ಕ್ಲೋರೋಫಿಲ್, ಸೂರ್ಯನ ಬೆಳಕನ್ನು ಪಡೆದುಕೊಂಡು ಏನಪ್ಪ ಅಂತಂದ್ರೆ ಆಹಾರವನ್ನು ತಯಾರಿಸಿಕೊಳ್ಳುತ್ತೇವೆ. ಇಲ್ಲಿ ಗಾರ್ಡ್ ಸೆಲ್ಸ್ ಅಂತ ಹೇಳಿದೆವು. ಜೀವಕೋಶಗಳು ಅಂದರೆ ನಿಮಗೆಲ್ಲರಿಗೂ ಗೊತ್ತು, ಜೀವಿಯ ಒಂದು ಮೂಲ ಘಟಕ ನಾವು ಜೀವಕೋಶ ಅಂತ ಹೇಳ್ತೇವೆ. ಸೊ ಆ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಬೂಜುಗೊಂಡು ಡೌಟ್ ಬರುತ್ತೆ, ಬೇರು ಹೀರಿಕೊಂಡ ನೀರು ಮತ್ತು ಖನಿಜಗಳು ಎಲೆಗಳನ್ನು ಹೇಗೆ ತಲುಪುತ್ತವಪ್ಪ ಅಂತಂದ್ರೆ ಇವಕ್ಕೂ ವೆಸೆಲ್ಸ್ ಅಂತ ಹೇಳ್ತೇವೆ ಅಥವಾ ಕೊಳೆಗಳ ಮೂಲಕ ಏನಪ್ಪ ಅಂದರೆ ಬೇರು, ಕಾಂಡ, ರೆಂಬೆಗಳು, ಎಲೆಗಳಿಗೆ ಏನಪ್ಪ ಅಂತಂದ್ರೆ ಈ ನೀರೇನಪ್ಪ ಅಂತಂದ್ರೆ ಬೇರಿನ ಮೂಲಕ ಸರಬರಾಜು ಆಗುತ್ತೆ ಮತ್ತು ಇತರ ಪೋಷಕಗಳು ನ್ಯೂಟ್ರಿಯೆಂಟ್ಸ್ಗಳು ಏನಪ್ಪ ಅಂದ್ರೆ ಸರಬರಾಜು ಆಗುತ್ತವೆ. ಇನ್ನೊಂದು ಎಲೆಗಳು ಆಹಾರವನ್ನು ಸಂಶ್ಲೇಷಿಸಬಲ್ಲವು, ಆದರೆ ಸಸ್ಯದ ಇತರ ಭಾಗಗಳಿಗೆ ಇದು ಸಾಧ್ಯವಿರಲು ಏಕೆ ಆಗೋದಿಲ್ಲಪ್ಪ ಅಂತಂದ್ರೆ ಈ ಕ್ಲೋರೋಫಿಲ್ ಎಂಬುದು ಏನಪ್ಪ ಅಂತಂದರೆ ಎಲೆಗಳಲ್ಲಿ ಮಾತ್ರ ಕಂಡುಬರುತ್ತೆ. ಹಾಗಾಗಿ ಆ ಎಲೆಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತೆ. ದ್ಯುತಿ ಅಂತಂದರೆ ಬೆಳಕಂತ ಸಂಶ್ಲೇಷಣೆ ತಯಾರಿಸುವುದು ಅಂತಂದರೆ ಫೋಟೋಸಿಂಥಸಿಸ್ ಅಂತಂದರೆ ದ್ಯುತಿ ಸಂಶ್ಲೇಷಣೆ ಅಂತ ಹೇಳ್ತೇವೆ ನಾವು. ಈಗ ಇನ್ನೊಂದೇನಪ್ಪ ಅಂತಂದರೆ ಸೊ ಆಮೇಲೆ ಏನಪ್ಪ ಅಂತಂದ್ರೆ ಎಲೆಗಳ ಜೊತೆ ಏನಪ್ಪ ಅಂತಂದ್ರೆ
ಇತರ ಹಸಿರು ಭಾಗಗಳು ಕೂಡ ಏನಪ್ಪ ಅಂತಂದ್ರೆ ಈ ದ್ವಿತೀಯ ಸಂಶ್ಲೇಷಣೆ ನಡೆಸುತ್ತವೆ. ಕಾಂಡಗಳಲ್ಲಿ ಕೂಡ ಏನಪ್ಪ ಅಂತ ಹಸಿರು ಭಾಗವನ್ನು ನೋಡ್ತೇವೆ. ಕ್ಲೋರೋಫಿಲ್ ಇರುತ್ತೆ ಅಲ್ಲಿ, ಹಾಗಾಗಿ ಅವು ಏನಪ್ಪ ಅಂತಂದ್ರೆ ಇದು ಮಾಡ್ತೇವೆ. ಇಲ್ಲಿ ದ್ವಿತೀಯ ಸಂಶ್ಲೇಷಣೆ ಏನಪ್ಪ ಅಂತಂದರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಸೂರ್ಯನ ಬೆಳಕನ್ನು ಏನಪ್ಪ ಅಂತ ಕ್ಲೋರೋಫಿಲ್ ಹೀರಿಕೊಳ್ಳುವುದರ ಮೂಲಕ ಕಾರ್ಬೋಹೈಡ್ರೇಟ್ಗಳು ಮತ್ತು ಆಕ್ಸಿಜನನ್ನು ಬಿಡುಗಡೆ ಮಾಡುತ್ತವೆ. ಇಲ್ಲಿ ನಿಮಗೆ ಎಲೆಯ ಅಡ್ಡಚ್ಛೇದ ನೋಟವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕಾವಲು ಕೋಶಗಳು ಅಥವಾ ಗಾರ್ಡ್ ಸೆಲ್ಸು, ಅವುಗಳ ಮಧ್ಯೆ ಪತ್ರರಂಧ್ರ ಇದೆ. ಈ ಪತ್ರರಂಧ್ರ ಏನಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಪಡೆದುಕೊಂಡು ಏನಪ್ಪ ಅಂತಂದ್ರೆ ಆಹಾರ ಒಂದು ಉತ್ಪಾದನೆ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿ ನಿಮಗೇನಪ್ಪ ಅಂತಂದ್ರೆ ಒಂದು ಚಿತ್ರ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಎಲೆ ಇದೆ, ಎಲೆಯ ಭಾಗದಲ್ಲಿ ಒಂದು ಈ ಥರ ಈ ಪತ್ರರಂಧ್ರ ಆಮೇಲೆ ಇರುತ್ತೆ ಗಾರ್ಡ್ ಸೆಲ್ಸ್ಗಳ ಮಧ್ಯೆ ಏನಪ್ಪ ಅಂತ ತೆರೆದ ಪತ್ರರಂಧ್ರ ಮತ್ತು ಕಾವಲು ಕೋಶಗಳ ನಡವರ್ಕ್ ಏನಪ್ಪ ಅಂತ ತೆರೆದ ಪತ್ರರಂಧ್ರ ಇದೆ ನೋಡಿ. ಸೊ ಅದರ ಮೂಲಕ ಏನಪ್ಪ ಅಂತಂದ್ರೆ ಈ ಅಭಿಸರಣ ಕ್ರಿಯೆ ಮತ್ತು ವಿಸರಣ ಕ್ರಿಯೆ ಎರಡೂ ನಡೀತದೆ ಅಂತ ಹೇಳ್ಬೋದು. ಆಮೇಲೆ ಈ ಚಿತ್ರ ನೋಡಿ, ಈ ಚಿತ್ರದಲ್ಲಿ ಏನಪ್ಪ ಅಂದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡು ಮತ್ತು ಎಲೆಗಳಲ್ಲಿರುವ ಕ್ಲೋರೋಫಿಲ್, ನೀರು ಮತ್ತು ಖನಿಜಗಳು. ಈ ನೀರು ಮತ್ತು ಖನಿಜಗಳಲ್ಲಿ ಏನಪ್ಪ ಅಂತಂದ್ರೆ ಒಂದು ವೆಸೆಲ್ಸ್ಗಳ ಮೂಲಕ ಎಲೆಗೆ ಏನಪ್ಪ ಅಂದ್ರೆ ನೀರು ಮತ್ತು ಪೋಷಕಾಂಶಗಳನ್ನು ತಲುಪಿಸ್ತವೆ. ಕಾರ್ಬನ್ ಡೈಆಕ್ಸೈಡನ್ನು ಗಾಳಿಯಿಂದ ಪಡೆದುಕೊಳ್ಳುತ್ತೆ ಮತ್ತು ಸೂರ್ಯ ಬೆಳಕು ಏನಪ್ಪ ಅಂದ್ರೆ ಕ್ಲೋರೋಫಿಲ್ ಪಡೆದುಕೊಳ್ಳುತ್ತೆ. ಅದರ ಮೂಲಕ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೀತದೆ. ಇದು ಸ್ಪಷ್ಟವಾಗಿ ತೋರಿಸಿದ್ದಾರೆ. ನೆಕ್ಸ್ಟ್ ಈ ಕಾರ್ಬೋಹೈಡ್ರೇಟ್ ಏನಪ್ಪ ಅಂತಂದ್ರೆ ಸ್ಟಾರ್ಚ್ ರೂಪದಲ್ಲಿ ಪರಿವರ್ತನೆ ಆಗುತ್ತದೆ. ಸ್ಟಾರ್ಚನ್ನು ನಾವು ಪಿಷ್ಟ ಅಂತ ಕನ್ನಡದಲ್ಲಿ ಕರೆಯುತ್ತೇವೆ. ನೆಕ್ಸ್ಟ್ ಇನ್ನೊಂದು ಇಲ್ಲೇನಪ್ಪ ಅಂತಂದ್ರೆ ಬೂಜೋಗ ಒಂದು ಡೌಟು. ಗಾಢ ಕೆಂಪು, ನೇರಳೆ ಅಥವಾ ಕಂದು ಬಣ್ಣ ಎಲೆಗಳಲ್ಲಿರುವ ಕೆಲವು ಸಸ್ಯಗಳು ಕೂಡ ಏನಪ್ಪ ದ್ವಿತೀಯ ಸಂಶ್ಲೇಷಣೆ ನಡೆಸುತ್ತವೆ ಅಂತಂದ್ರೆ ಹೌದು ಅಂತ ಹೇಳ್ಬೋದು ನಾವು. ನೆಕ್ಸ್ಟ್ ಈಗ ಇನ್ನೊಂದೇನಪ್ಪ ಅಂತಂದ್ರೆ ಇದು ಆದ ನಂತರ ಇಲ್ಲಿ ಕೆಲವು ಎಲೆಗಳು ಕೊಟ್ಟಿದ್ದಾರೆ. ಈ ಎಲ್ಲ ಎಲೆಗಳು ಏನಪ್ಪ ಅಂತ ಈ ಬಣ್ಣದ ಎಲೆಗಳು ಕೂಡ ಏನಪ್ಪ ಅಂತ ದ್ವಿತೀಯ ಸಂಶ್ಲೇಷಣೆ ನಡೆಸುತ್ತವೆ. ಆದರೆ ಅಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಲ್ಪ ಪ್ರಮಾಣದಲ್ಲಿ ನಡೆಸುತ್ತವೆ. ಆಮೇಲೆ ಇನ್ನೂ ಏನಪ್ಪ ಅಂತ ಸಸ್ಯಗಳು ಮಾತ್ರ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸೋದಿಲ್ಲ. ಅದರ ಜೊತೆಯಲ್ಲಿ ಏನಪ್ಪ ಅಂತ ಶೈವಲಗಳು, ಆಲ್ಗೆಗಳು ಕೂಡ ಏನಪ್ಪ ಅಂತಂದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸುತ್ತವೆ. ಏಕೆಂದರೆ ಅದರಲ್ಲಿ ಕ್ಲೋರೋಫಿಲ್ ಇರುತ್ತದೆ. ಹಾಗಾಗಿ ಅವುಗಳು ಕೂಡ ಏನಪ್ಪ ಅಂತಂದ್ರೆ ನಾವು ಪಾಚಿ ಅಂತ ಹೇಳ್ತೇವಲ್ಲ, ಆ ಶೈವಲಗಳು ಕೂಡ ದ್ವಿತೀಯ ಸಂಶ್ಲೇಷಣೆಯನ್ನು ಮಾಡುತ್ತೇವೆ. ಸಸ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ ಹೊರತುಪಡಿಸಿ ಇತರ ಆಹಾರಗಳ ಸಂಶ್ಲೇಷಣೆ ಹೆಂಗೆ ಆಗ್ತಾವಪ್ಪ ಅಂತ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆ ಮೂಲಕ ಕಾರ್ಬೋಹೈಡ್ರೇಟ್ಗಳನ್ನು ಸಂಶ್ಲೇಷಿಸುತ್ತವೆ. ನಾವು ಅದನ್ನು ನೋಡಿದೆ ಈಗ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ. ಸೊ ಕಾರ್ಬೋಹೈಡ್ರೇಟ್ಗಳು ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಿಂದ ಮಾಡಲ್ಪಟ್ಟಿರ್ತವೆ. ಈಗ ಪ್ರೋಟೀನ್ ಮತ್ತು ಕೊಬ್ಬುಗಳಂಥ ಆಹಾರದ ಇತರ ಘಟಕಗಳು ಏನಪ್ಪ ಅಂತಂದ್ರೆ ಸಂಶ್ಲೇಷಣೆ ಏನಪ್ಪ ಅಂತಂದ್ರೆ ನಡಿಬೇಕಪ್ಪ ಅಂತಂದ್ರೆ ಅವುಗಳಿಗೆ ನೈಟ್ರೋಜನ್ನ ಅವಶ್ಯಕತೆ ಇರುತ್ತದೆ. ಸೊ ಈ ನೈಟ್ರೋಜನ್ ಏನಪ್ಪ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡನ್ನಂತೆ ಗಾಳಿ ಮೂಲಕ ಸಸ್ಯಗಳು ನೇರವಾಗಿ ಪಡೆದುಕೊಳ್ಳಲು ಆಗುವುದಿಲ್ಲ. ಸೊ ಹಾಗಾಗಿ ಅವುಗಳೇನಪ್ಪ ಅಂತಂದ್ರೆ ಬೇರಿನ ಮೂಲಕ ಬೇರಿನ ಈ ಮಣ್ಣಿನಲ್ಲಿರುವಂಥ ಈ ನೈಟ್ರೋಜನನ್ನು ಪಡೆದುಕೊಳ್ಳುತ್ತವೆ. ಹೆಂಗಪ್ಪ ಅಂತಂದ್ರೆ ಈ ದ್ವಿದಳ ಧಾನ್ಯಗಳಲ್ಲಿ ಏನಪ್ಪ ಅಂತಂದ್ರೆ ಈ ಲ್ಯುಗುಮಿನಸ್ ಎಂಬ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾ ಏನು ಮಾಡುತ್ತದೆ, ಈ ಬೇರಿನ ಗಂಟುಗಳಲ್ಲಿ ಒಂದು ಸಹಜೀವನವನ್ನು ನಡೆಸುತ್ತದೆ. ಸೊ ಅದು ಏನಪ್ಪ ಅಂತಂದ್ರೆ ಗಾಳಿಯಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಹೀರಿಕೊಂಡು ಅದೇನಪ್ಪ ನೀರಿನ ಮೂಲಕ ಏನಪ್ಪ ಅಂತಂದ್ರೆ ಸಸ್ಯದ ಭಾಗಗಳಿಗೆ ಸರಬರಾಜು ಮಾಡುತ್ತದೆ. ಅದರಿಂದ ಈ ಪ್ರೋಟೀನ್ ಮತ್ತು ಕೊಬ್ಬುಗಳು ಸಂಶ್ಲೇಷಿಸಲ್ಪಡುತ್ತವೆ ಅಂತ ಹೇಳ್ಬೋದು. ನೆಕ್ಸ್ಟು ಈ ಮೂರನೇ ಮುಖ್ಯ ಅಂಶ ಸಸ್ಯಗಳಲ್ಲಿ ಇತರ ಪೋಷಣ ವಿಧಾನಗಳನ್ನು ನೋಡ್ತೀವಿ ನಾವು. ಪರಪೋಷಿತ ಪೋಷಣ ವಿಧಾನಗಳಪ್ಪ ಅಂತಂದ್ರೆ ಸಸ್ಯಗಳಲ್ಲಿ ಕೆಲವು ಸಸ್ಯಗಳು ಏನಪ್ಪ ಅಂತಂದ್ರೆ ತಮ್ಮ ಸ್ವಂತ ಆಹಾರಗಳನ್ನು ತಯಾರಿಸಲು ಆಗುವುದಿಲ್ಲ. ಸೊ ಇವು ಆಗೋದಿಲ್ಲ ಯಾಕಪ್ಪ ಅಂತಂದರೆ ಅವುಗಳಿಗೆ ನೈಟ್ರೋಜನ್ನ ಅವಶ್ಯಕತೆ. ಈ ನೈಟ್ರೋಜನ್ ಏನಪ್ಪ ಅವುಗಳೇನಪ್ಪ ಅಂತಂದ್ರೆ ಮಣ್ಣಿನಿಂದ ನೈಟ್ರೋಜನ್ನು ಪಡೆದುಕೊಳ್ಳೋದು ಆಗೋದಿಲ್ಲ. ಸೊ ಹಾಗಾಗಿ ಇತರ ಜೀವಿಗಳ ಮೇಲೆ ಇತರ ಒಂದು ಸಸ್ಯಗಳ ಮೇಲೆ ಅವಲಂಬಿತವಾಗಿರುತ್ತೆ, ಆತಿಥೇಯ ಸಸ್ಯ ಮೇಲೆ ಅವಲಂಬಿತವಾಗಿರುತ್ತೆ ಅಂತ ಹೇಳ್ಬೋದು. ಸೊ ಅವುಗಳೇನು ಪರಾವಲಂಬಿಗಳು ಅಥವಾ ಪ್ಯಾರಾಸೈಟ್ಸ್ ಅಂತ ಹೇಳ್ತೇವೆ. ಈ ಪ್ಯಾರಾಸೈಟ್ಸ್ಗಳಿಗೆ ಏನಪ್ಪ ಅಂತಂದ್ರೆ ಉದಾಹರಣೆ ಏನಪ್ಪ ಅಂತಂದ್ರೆ ಈ ಒಂದು ಕಸ್ಕುಟ ಅಂತ ಹೇಳ್ಬೋದು. ಆತಿಥೇಯ ಸಸ್ಯಗಳಿಂದ ಏನಪ್ಪ ಅಂದ್ರೆ ಉಪಯುಕ್ತ ಪೋಷಕಗಳನ್ನು ಬಳಸಿಕೊಂಡು ಪೋಷಣೆ ನಡೆಸ್ತಕ್ಕಂಥ ಜೀವಿಗಳನ್ನು ನಾವು ಪರಾವಲಂಬಿ ಜೀವಿಗಳು ಅಂತ ಹೇಳ್ತೇವೆ. ಸೊ ಇನ್ನೊಂದು ಈ ನಮ್ಮ ಈಗ ಪಹಲಿ ಒಂದು ಡೌಟ್ ಬರುತ್ತೆ, ಸೊಳ್ಳೆ, ತಿಳಿ, ಹೇನು, ಜಿರಳೆ
ಇವುಗಳು ಏನು ಪರಾವಲಂಬಿಗಳಪ್ಪ ಅಂತಂದ್ರೆ ಹೌದು, ಇವುಗಳು ಕೂಡ ಏನಪ್ಪ ಅಂತ ಪರಾವಲಂಬಿ ಜೀವಿಗಳು. ಇವುಗಳು ಏನಪ್ಪ ಅಂತಂದರೆ ಇತರ ಜೀವಿಗಳಿಂದ ತಮ್ಮ ಆಹಾರವನ್ನು ಪಡೆದುಕೊಳ್ಳುತ್ತವೆ ಅಂತ ಹೇಳ್ಬೋದು. ನೆಕ್ಸ್ಟು ಇನ್ನೊಂದು ಏನಪ್ಪ ಅಂತಂದ್ರೆ ಈ ಕೀಟಹಾರಿ ಸಸ್ಯಗಳು ಅಂತ ಹೇಳ್ತೇವೆ. ಆ ಕೀಟಹಾರಿ ಸಸ್ಯಗಳು ಏನಪ್ಪ ಅಂತಂದ್ರೆ ಪರಪೋಷಿತ ಪೋಷಣಾ ವಿಧಾನ ಮೂಲಕ ತಮ್ಮ ಆಹಾರವನ್ನು ಪಡೆದುಕೊಳ್ಳುತ್ತವೆ. ಕೀಟಹಾರಿ ಸಸ್ಯಗಳಿಗೆ ಬೆಸ್ಟ್ ಉದಾಹರಣೆ ಏನಪ್ಪ ಅಂತಂದ್ರೆ ಹೂಜಿ ಗಿಡ ಅಂತ ಹೇಳ್ಬೋದು. ಈ ಹೂಜಿ ಗಿಡಕ್ಕೆ ಏನಪ್ಪ ಅಂದ್ರೆ ನೈಟ್ರೋಜನ್ ಅವಶ್ಯಕತೆ ಇರುತ್ತೆ. ಹಾಗಾಗಿ ಅವು ಕೀಟಗಳನ್ನು ಹಿಡಿದುಬಿಟ್ಟು ನೈಟ್ರೋಜನ್ನನ್ನು ಪಡೆದುಕೊಳ್ಳುತ್ತವೆ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಒಂದು ಹೂಜಿ ಗಿಡದ ಚಿತ್ರವನ್ನು ಕೊಟ್ಟಿದ್ದಾರೆ. ಆ ಒಂದು ಹೂಜಿ ಗಿಡದ ಏನಪ್ಪ ಅಂತಂದರೆ ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳೋದು ಆಗುವುದಿಲ್ಲ. ಅದಕ್ಕೆ ನೈಟ್ರೋಜನ್ ಅವಶ್ಯಕತೆ ಇರೋದು ಕೀಟಗಳಿಂದ ನೈಟ್ರೋಜನ್ನು ಪಡೆದುಕೊಳ್ತೇವೆ. ಈ ಭೂಜ ಒಂದು ಡೌಟ್ ಬರುತ್ತೆ, ಏನಪ್ಪ ಅಂದರೆ ಹೂಜಿ ಗಿಡವು ಹಸಿರಾಗಿದ್ದು ದ್ವಿತೀಯ ಸಂಶ್ಲೇಷಣೆ ನಡೆಸುವುದಾದರೆ ಅದು ಕೀಟಗಳನ್ನು ಹೆಚ್ಚಿಸುತ್ತದೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಯಾಕಪ್ಪ ಅಂತಂದರೆ ಅದಕ್ಕೆ ನೈಟ್ರೋಜನ್ ಅವಶ್ಯಕತೆ ಇರುತ್ತದೆ. ಅದು ಹಸಿರಾಗಿರುತ್ತದೆ, ಆದರೆ ಏನಪ್ಪ ಅಂದ್ರೆ ನೈಟ್ರೋಜನ್ ಅದಕ್ಕೆ ಇರುವುದಿಲ್ಲ. ನೈಟ್ರೋಜನ್ ಕಡಿಮೆ ಇರತಕ್ಕಂಥ ಪ್ರದೇಶದಲ್ಲಿ ಬೆಳವಣಿಗೆ ಹೊಂದುವುದರಿಂದ ಕೀಟಗಳಿಂದ ನೈಟ್ರೋಜನನ್ನು ಪಡೆದುಕೊಳ್ಳುತ್ತೆ. ನೆಕ್ಸ್ಟ್ ನಾಲ್ಕನೇ ಅಂಶ ಏನಪ್ಪ ಅಂದರೆ ಕೊಳೆತಿನಿಗಳು ಅಪ್ಪ ಅಂತಂದ್ರೆ ಸತ್ತ ಮತ್ತು ಕೊಳೆತಿರುವ ವಸ್ತುಗಳಿಂದ ಪೋಷಣೆಯನ್ನು ಪಡೆದುಕೊಳ್ಳುವ ಜೀವಿಗಳಿಗೆ ನಾವು ಏನಪ್ಪ ಅಂದರೆ ಕೊಳೆತಿನಿಗಳು ಅಂತ ಹೇಳ್ತೇವೆ. ಯಾವುದೇ ಒಂದು ಸತ್ತಂಥ ಜೀವಿಗಳಿಂದ ಇವುಗಳು ತಮ್ಮ ಪೋಷಣೆಯನ್ನು ಪಡೆದುಕೊಳ್ಳುತ್ತವೆ. ಸೊ ಇವುಗಳಿಗೆ ಅಣಬೆಗಳು ಏನಪ್ಪ ಅಂತಂದರೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಇನ್ನೊಂದು ಇಲ್ಲಿ ಭೂಜಗಿನ್ನೊಂದು ಈ ಜೀವಿಗಳು ಪೋಷಕಗಳನ್ನು ಹೇಗೆ ಪಡೆದುಕೊಳ್ಳುತ್ತವೆ ಎಂಬುದನ್ನು ತಿಳಿಯಲು ಭೂಜಯನ್ನು ಬಯಸ್ತಾನೆ. ಪ್ರಾಣಿಗಳಂತೆ ಬಾಯಿಗಳಿಲ್ಲ, ಕ್ಲೋರೋಫಿಲ್ ಇಲ್ಲದರಿಂದ ಅವು ಹಸಿರು ಸಸ್ಯಗಳಂತೆಲ್ಲ ಮತ್ತು ದ್ವಿತೀಯ ಸಂಶ್ಲೇಷಣೆಯಿಂದ ಆಹಾರ ತಯಾರಿಸಲಾರು ಅಂತ ಅದೇ ಹೇಳ್ದಲ್ಲ ಇವಾಗ ಜಸ್ಟು. ಅವೇನಪ್ಪ ಅಂತ ಕೊಳಿತಕ್ಕಂಥ ವಸ್ತುಗಳಿಂದ ಏನಪ್ಪ ಅಂತ ತಮ್ಮ ಎಲ್ಲ ಪೋಷಕಾಂಶಗಳನ್ನು ಪಡೆದುಕೊಳ್ಳುತ್ತವೆ. ಅವು ನಾವು ಕೊಳೆತಿನಿಗಳು ಅಂತ ಹೇಳ್ತೇವೆ. ಇಲ್ಲಿ ಬ್ರೆಡ್ ಮೋಲ್ಡ್ನ ಅಂತ ಕೊಟ್ಟಿದ್ದಾರೆ. ಇದರ ಮೇಲೆ ಶಿಲೀಂಧ್ರ ಏನಪ್ಪ ಅಂತಂದರೆ ಬೆಳೀತಾ ಇರ್ತದೆ. ಆಮೇಲೆ ಈ ಜೀವಿಗಳಿಗೆ ಏನಪ್ಪ ಅಂತಂದ್ರೆ ನಾವು ಶಿಲೀಂಧ್ರಗಳು ಅಂತ ಹೇಳ್ತೇವೆ. ಆ ಒಂದು ಕೊಳೆತಿರುವ ವಸ್ತುಗಳ ಮೇಲೆ ಬೆಳೆಯುವಂಥ ಜೀವಿಗಳನ್ನು ನಾವು ಶಿಲೀಂಧ್ರಗಳು ಅಂತ ಹೇಳ್ತೇವೆ ನಾವು. ಸೊ ಇವಾಗ ನಾವು ಸ್ಯಾಪ್ರೋಫೈಟ್ ಸತ್ತು ಅಂತ ಹೇಳ್ತೇವೆ. ಅವುಗಳ ಪೋಷಣಾ ವಿಧಾನ ಸ್ಯಾಪ್ರೋಫೈಟಿಕ್ ನ್ಯೂಟ್ರಿಷನ್ ಅಂತ ಹೇಳ್ತೇವೆ ನಾವು. ಇವು ಆರ್ದ್ರವಾದಂಥ ಅಂದರೆ ಸ್ವಲ್ಪ ತಂಪಾದ ಪ್ರದೇಶಗಳಲ್ಲಿ ಏನಪ್ಪ ಅಂತಂದರೆ ಈ ಶಿಲೀಂಧ್ರಗಳು ಬೆಳವಣಿಗೆಯನ್ನು ಹೊಂದಿತು. ಉಪ್ಪಿನಕಾಯಿ, ಚರ್ಮ, ಬಟ್ಟೆ ಮತ್ತು ಇತರ ಎಲ್ಲ ವಸ್ತುಗಳ ಮೇಲೆ ಏನಪ್ಪ ಅಂತಂದರೆ ಶಿಲೀಂಧ್ರಗಳು ಬೆಳೆಯುತ್ತವೆ. ಮಳೆಗಾಲದಲ್ಲಿ ಏನಪ್ಪ ಅಂತಂದ್ರೆ ಇವುಗಳು ಅನೇಕ ಬಗೆಯ ವಸ್ತುಗಳನ್ನು ಹಾಳು ಮಾಡುತ್ತವೆ ಅಂತ ಹೇಳ್ಬೋದು ನಾವು. ಸೊ ಶಿಲೀಂಧ್ರದ ಬೀಜಾಣುಗಳು ಸಾಮಾನ್ಯವಾಗಿ ಗಾಳಿಯಲ್ಲಿರುತ್ತವೆ. ಒದ್ದೆಯಾದ ಮತ್ತು ಬೆಚ್ಚಗಿನ ವಸ್ತುಗಳ ಮೇಲೆ ಬಿದ್ದಾಗ ಅವು ಏನಪ್ಪ ಅಂತ ಮೊಳಕೆ ಹೊಡೆದು ಬೆಳೀತವೆ. ಸೊ ಈಗ ಸಿಂಬಯೋಸಿಸ್ ಅಂತಂದರೆ ಕೆಲವು ಜೀವಿಗಳು ಒಟ್ಟಾಗಿ ಜೀವಿಸುತ್ತವೆ ಮತ್ತು ಆಶ್ರಯ ಮತ್ತು ಪೋಷಕಗಳನ್ನು ಹಂಚಿಕೊಳ್ಳುತ್ತವೆ. ಈ ಒಂದು ಸಂಬಂಧಕ್ಕೆ ಏನಪ್ಪ ಅಂದ್ರೆ ಸಿಂಬಯೋಸಿಸ್ ಅಥವಾ ಸಹಜೀವನ ಅಂತಂತೇವೆ. ಇದಕ್ಕೇನಪ್ಪ ಅಂದ್ರೆ ನಾವು ಲ್ಯೂಮಿನಸ್ ಒಂದು ಉದಾಹರಣೆ ಕೂಡ ನೋಡಿದೆವು ನಾವು. ಇದು ರೈಜೋಬಿಯಂ ಬ್ಯಾಕ್ಟೀರಿಯಾ ಏನಪ್ಪ ಅಂತಂದ್ರೆ ನೋಡಿದೆವು ನಾವು. ಈ ಶಿಲೀಂಧ್ರಗಳು ಕೂಡ ಏನಪ್ಪ ಅಂತಂದ್ರೆ ಈ ಸಿಂಬಯೋಸಿಸ್ ಅಥವಾ ಸಹಜೀವನಕ್ಕೆ ಒಂದು ಬೆಸ್ಟ್ ಉದಾಹರಣೆ. ಆಮೇಲೆ ಈ ಕಲ್ಲು ಹೂವುಗಳು ಏನಪ್ಪ ಅಂತಂದ್ರೆ ಕ್ಲೋರೋಫಿಲ್ ಹೊಂದಿರುವ ಶೈಲವಂತ ಸಹವರ್ತಿಯ ಶಿಲೀಂಧ್ರಗಳ ಜೊತೆ ಏನಪ್ಪ ಅಂತಂದ್ರೆ ವಾಸಿಸ್ತವೆ ಇವು. ಸೊ ಆಮೇಲೆ ನೆಕ್ಸ್ಟ್ 5ನೇ ಪಾಯಿಂಟ್ಸ್ ನೋಡಿ, ಪೋಷಕಗಳು ಮಣ್ಣಿನಲ್ಲಿ ಹೇಗೆ ಪುನರ್ಬಳಕೆ ಒದಗುತ್ತವೆ ಅಂತಂತ ಇಲ್ಲಿ ಹೇಳಿದರೆ ಗೊಬ್ಬರ ಅಥವಾ ರಸಗೊಬ್ಬರ ರೈತರು ಹೊಲಗಳಲ್ಲಿ ಹರಡುವುದನ್ನು ಅಥವಾ ತೋಟಗಾರ ಅವುಗಳನ್ನು ಪಾತಿಗಳಲ್ಲಿ ಅಥವಾ ಕುಂಡಗಳಲ್ಲಿ ಬಳಸೋದನ್ನು ನೋಡಿದ್ದೇವೆ ನಾವು. ಖನಿಜ ಮತ್ತು ಪೋಷಕಗಳನ್ನು ಸಸ್ಯಗಳು ಮಣ್ಣಿನಿಂದ ಹೀರಿಕೊಳ್ಳುತ್ತವೆ. ಆದರೆ ಮಣ್ಣಿನಲ್ಲಿ ಅವುಗಳ ಪ್ರಮಾಣ ಏನಪ್ಪ ಅಂತಂದರೆ ಇಳಿಮುಖವಾಗತೊಡಗುತ್ತದೆ. ನೈಟ್ರೋಜನ್, ಪೊಟ್ಯಾಷಿಯಂ ಅಂದರೆ NPK ಅಂತ ಇತ್ಯಾದಿ ಸಸ್ಯ ಪೋಷಕಗಳು ರಸಗೊಬ್ಬರ ಮತ್ತು ಗೊಬ್ಬರಗಳಲ್ಲಿರ್ತವೆ. ಮಣ್ಣಿನ ಫಲವತ್ತತೆ ಹೆಚ್ಚಲು ಇಂಥ ಪೋಷಕಗಳನ್ನು ಕಾಲಕ್ಕೆ ಸೇರಿಸಬೇಕಾದ ಅವಶ್ಯಕತೆ ಇರ್ತದೆ. ಆಮೇಲೆ ಸಸ್ಯಗಳಿಗೆ ಅವಶ್ಯಕವಾದ ಪೋಷಕಗಳನ್ನು ನಾವೇನಪ್ಪ ಅಂತ ಪೂರೈಸಿದ ಸಸ್ಯಗಳು ಬೆಳೆಸಬಹುದು, ಆರೋಗ್ಯವಾಗಿ ಇಡಬಹುದು. ಆಹಾರದ ಬೆಳೆಗಳು ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೈಟ್ರೋಜನ್ ಹೀರಿಕೊಳ್ಳುತ್ತವೆ ಮತ್ತು ಮಣ್ಣಿನಲ್ಲಿನ ನೈಟ್ರೋಜನ್ ಕೊರತೆ ಉಂಟಾಗ್ತದೆ. ಗಾಳಿಯಲ್ಲಿ ಹೆಚ್ಚಿನ ಪ್ರಮಾಣದ ನೈಟ್ರೋಜನ್ ದೊರೆಯುತ್ತಿದ್ದರೂ ಅದೇನಪ್ಪ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಅಂತೆ ಉಪಯೋಗಿಸಲು ಸಸ್ಯಗಳಿಗೆ ಆಗುವುದಿಲ್ಲ. ಹಾಗಾಗಿ ಏನಪ್ಪ ಅಂತಂದ್ರೆ ಅವು ಕರಗಬಲ್ಲ ರೂಪದಲ್ಲಿ
ಏನಪ್ಪ ಕರಗಬಲ್ಲ ರೂಪದಲ್ಲಿ ಮಾತ್ರ ಸಸ್ಯಗಳನ್ನು ಅವುಗಳನ್ನು ಬಳಸ್ಕೊಳ್ಬೋದು. ಸೊ ಅದೇ ಹೇಳ್ದಲ್ಲ ನಾನು, ರೈಜೋಬಿಯಂ ಬ್ಯಾಕ್ಟೀರಿಯಾ ಏನಪ್ಪ ಅಂತಂದ್ರೆ ಗಾಳಿಯಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಬಳಸಿಕೊಂಡು ಏನಪ್ಪ ಅಂತಂದರೆ ಅದನ್ನು ಕರಬಲ್ಲ ರೂಪಕ್ಕೆ ಪರಿವರ್ತಿಸಿ ಸಸ್ಯಗಳಿಗೆ ಒದಗಿಸ್ತದೆ. ಸೊ ಇದು ದ್ವಿದಳ ಧಾನ್ಯಗಳಲ್ಲಿ ಏನಪ್ಪ ಅಂತಂದ್ರೆ ಲೆಗ್ಯುಮಿನಸ್ ದ್ವಿದಳ ಧಾನ್ಯಗಳಲ್ಲಿ ಸಾಮಾನ್ಯವಾಗಿ ನೋಡ್ಬೋದು. ಕಡಲೆ, ಬಟಾಣಿ, ಹೆಸರು, ಬೀನ್ಸು ಮತ್ತು ಇತರ ದ್ವಿದಳ ಧಾನ್ಯಗಳಲ್ಲಿ ನಾವೇನಪ್ಪ ಅಂತಂದ್ರೆ ನೋಡ್ಬೋದು. ಮತ್ತೇನಪ್ಪ ಅಂತಂದ್ರೆ ನಾವು ಇಲ್ಲಿ ಭಾಗಶಃ ಪರಪೋಷಕಗಳು ಇದೇನಪ್ಪ ಅಂತಂದ್ರೆ ಆಹಾರಕ್ಕಾಗಿ ಸಸ್ಯ ಮತ್ತು ಇತರ ಪ್ರಾಣಿಗಳು ಅವಲಂಬಿಸಿರುವುದರಿಂದ ಎಲ್ಲ ಪ್ರಾಣಿಗಳನ್ನು ಪರಪೋಷಕಗಳಾಗಿ ವರ್ಗೀಕರಿಸಿಲ್ಲ. ಕೀಟಹಾರಿ ಸಸ್ಯಗಳು ಏನಪ್ಪ ಅಂದರೆ ಭಾಗಶಃ ಪರಪೋಷಕಗಳು ಅಂತ ಹೇಳ್ಬೋದು ನಾವು. ಸೊ ನೀವು ಕಲಿತಿರ್ಬೋದು ಅಂತ. ಎಲ್ಲ ಜೀವಿಗಳು ಆಹಾರದ ಅವಶ್ಯಕತೆ ಇದೆ, ಅದನ್ನು ಅವುಗಳು ತಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಬೇಕಾದ ಶಕ್ತಿ ಪಡೆಯಲು ಬಳಸಿಕೊಳ್ಳುತ್ತವೆ. ಹಸಿರು ಸಸ್ಯಗಳು ದ್ವಿತೀಯ ಸಂಶ್ಲೇಷಣಾ ಪ್ರಕ್ರಿಯೆಯ ಮೂಲಕ ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸಿಕೊಳ್ಳುತ್ತವೆ. ಇದನ್ನು ಏನಪ್ಪ ಅಂತಂದ್ರೆ ನಾವು ದ್ವಿತೀಯ ಸಂಶ್ಲೇಷಣೆ ಅಂತ ಹೇಳ್ತೇವೆ. ಸೊ ಸಸ್ಯಗಳು ಸ್ವಪೋಷಕಗಳಾಗಿವೆ, ಪ್ರಾಣಿಗಳು ಮತ್ತು ಇತರ ಜೀವಿಗಳು ಪರಪೋಷಕಗಳಾಗಿವೆ. ಕಸ್ಕೂಟ ಏನಪ್ಪ ಅಂತಂದ್ರೆ ಅತಿಥಿಯ ಸಸ್ಯಗಳಿಂದ ಆಹಾರವನ್ನು ಪಡೆದುಕೊಳ್ಳುತ್ತದೆ, ಹಾಗಾಗಿ ಅದು ಪರಾವಲಂಬಿ ಏನಪ್ಪ ಅಂತಂದರೆ ಜೀವಿ ಅಂತ ಹೇಳ್ಬೋದು. ಸೊ ಕಾರ್ಬನ್ ಡೈಆಕ್ಸೈಡ್, ನೀರು, ಖನಿಜಗಳಂಥ ಸರಳ ರಾಸಾಯನಿಕ ವಸ್ತುಗಳನ್ನು ಸಸ್ಯಗಳು ಆಹಾರದ ಸಂಶ್ಲೇಷಣೆಗೆ ಉಪಯೋಗಿಸಿಕೊಳ್ಳುತ್ತೆ. ಕ್ಲೋರೋಫಿಲ್, ನೀರು, ಕಾರ್ಬನ್ ಡೈಆಕ್ಸೈಡ್, ಸೂರ್ಯನ ಬೆಳಕು ಇವುಗಳು ದ್ವಿತೀಯ ಸಂಶ್ಲೇಷಣೆಗೆ ಅವಶ್ಯಕವಾಗಿವೆ. ಕಾರ್ಬನ್ ಹೈಡ್ರೇಟ್ಗಳಂಥ ಸಂಕೀರ್ಣ ರಾಸಾಯನಿಕ ವಸ್ತುಗಳು ದ್ವಿತೀಯ ಸಂಶ್ಲೇಷಿತ ಉತ್ಪನ್ನಗಳಾಗಿವೆ. ಎಲೆಗಳು ಮತ್ತು ಸಸ್ಯಗಳಲ್ಲಿರುವ ಕ್ಲೋರೋಫಿಲ್ಗಳು ಸೌರಶಕ್ತಿಯನ್ನು ಏನಪ್ಪ ಅಂತಂದ್ರೆ ಹೀರಿಕೊಳ್ಳುತ್ತೆ. ಎಲೆಗಳಲ್ಲಿರ್ತಕ್ಕಂಥ ಕ್ಲೋರೋಫಿಲ್ ಏನು ಮಾಡ್ತದೆ, ಸೌರಶಕ್ತಿಯನ್ನು ಹೀರಿಕೊಳ್ಳುತ್ತೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಏನು ಉತ್ಪತ್ತಿ ಆಗ್ತಪ್ಪ ಅಂತಂದ್ರೆ ಆಕ್ಸಿಜನ್ ಮತ್ತು ಕಾರ್ಬೋಹೈಡ್ರೇಟ್ಗಳು ಉತ್ಪತ್ತಿ ಆಗುತ್ತವೆ. ದ್ವಿತೀಯ ಸಂಶ್ಲೇಷಣೆಯನ್ನು ಬಿಡುಗಡೆ ಆಗುವಂಥ ಆಕ್ಸಿಜನ್ ಏನಪ್ಪ ಅಂದರೆ ಜೀವಿಗಳು ತಮ್ಮ ಉಳಿವಿಗೆಯನ್ನು ಬಳಸ್ಕೊಳ್ತವೆ. ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುಗಳಿಂದ ಅನೇಕ ಶಿಲೀಂಧ್ರಗಳು ಪೋಷಣೆಯನ್ನು ಪಡೆದುಕೊಳ್ಳುತ್ತವೆ. ಅವುಗಳಿಗೆ ನಾವು ಕೊಳೆತೇನಿಗಳು ಅಂತ ಹೇಳ್ತೇವೆ. ಆಮೇಲೆ ಕೆಲವು ಸಸ್ಯಗಳು ಮತ್ತು ಎಲ್ಲ ಪ್ರಾಣಿಗಳು ಪೋಷಣೆಗಾಗಿ ಇತರ ಜೀವಿಗಳನ್ನು ಅವಲಂಬಿಸಿವೆ, ಅವುಗಳನ್ನು ನಾವು ಪರಪೋಷಕಗಳು ಅಂತ ಹೇಳ್ತೀವಿ. ಈ ಪಾಠದಲ್ಲಿ ಏನಪ್ಪ ಅಂತಂದರೆ ನಾವು ಈ ಪ್ರಮುಖವಾದ ಅಂಶಗಳನ್ನು ಕಲಿತೀವಿ. ಏನಪ್ಪ ಅಂತಂದರೆ ಸಸ್ಯಗಳು ಏನಪ್ಪ ತಮ್ಮ ಆಹಾರವನ್ನು ಹೇಗೆ ತಯಾರಿಸಿಕೊಳ್ಳುತ್ತವೆ, ಸ್ವಪೋಷಕಗಳು ಎಂದರೇನು ಮತ್ತು ಪರಪೋಷಕಗಳು ಅಂತಂದ್ರೇನು, ದ್ವಿತೀಯ ಸಂಶ್ಲೇಷಣೆ ಎಂದರೆ ಪರಾವಲಂಬಿ ಜೀವಿಗಳು ಅಂತಂದ್ರೇನು, ಕೊಳೆತಿನಿಗಳು ಅಂತಂದ್ರೇನು, ಹೀಗೆ ಈ ಎಲ್ಲ ಪ್ರಮುಖ ಅಂಶಗಳನ್ನು ಏನಪ್ಪ ಅಂತಂದ್ರೆ ನಾವು ಈ ಪಾಠದಲ್ಲಿ ಕಲಿತಿದ್ದೇವೆ. ಸೊ ಫ್ರೆಂಡ್ಸ್, ಮುಂದಿನ ತರಗತಿಯಲ್ಲಿ ಏನಪ್ಪ ಅಂತಂದ್ರೆ ಈ ಪಾಠದ ಮೇಲಿನ LB ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ಧನ್ಯವಾದಗಳು ಫ್ರೆಂಡ್ಸ್.